ಮೊಟ್ಟೆ ಬೇಡ, ಓವನ್ ಬೇಡ, ಮೈದಾ ಹಿಟ್ಟು ಬೇಡ, ತುಂಬ ಸುಲಭವಾಗಿ ಅದರಲ್ಲೂ ಏನು ಮೌಲ್ಡ್ ಕೂಡ ಇಲ್ಲದೆ ಮನೇಲಿರೋ ಬಟ್ಲುಗಳನ್ನು ಉಪಯೋಗಿಸ್ಕೊಂಡು ಕಪ್ ಕೇಕ್ ಮಾಡೋದು ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟೇ ಸಾಫ್ಟಾಗಿ ಕಾಣುತ್ತಾ ಇದೆ ನೋಡಿ, ಹಾಗೆ ಬರುತ್ತೆ. ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಹೀಗೆ ಒಂದು ಪಾತ್ರೆ ಒಳಗೆ 1.5 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ತೊಗೋತಾ ಇದ್ದೀನಿ. ಮೊದಲಿಗೆ ಹೇಳ್ತಾ ಇದ್ದೀನಿ, ಯಾವ ಕಪ್ಪಲ್ಲಿ ನೀವು ಅಳತೆ ಮಾಡ್ತಾಯಿದ್ರಲ್ವ, ಎಲ್ಲ ಪದಾರ್ಥಗಳನ್ನು ಅದೇ ಕಪ್ಪಲ್ಲೇ ಅಳತೆ ಮಾಡ್ಕೊಳ್ಳಿ. ಹಾಗಿದ್ರೆ ಬ್ಯಾಟರ್ ಕರೆಕ್ಟಾಗಿ ಬರುತ್ತೆ. 1.5 ಕಪ್ ಆಗೋಷ್ಟು ಸಕ್ಕರೆ ಪುಡಿಗೆ 1 ಕಪ್ ಆಗೋಷ್ಟು ಮೊಸರು, ಹಾಗೆ ಅರ್ಧ ಕಪ್ ಆಗೋಷ್ಟು ರಿಫೈಂಡ್ ಆಯಿಲು, ಅದಕ್ಕೆ 1 ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿ. ರಿಫೈಂಡ್ ಆಯಿಲ್ ಬದಲು ತುಪ್ಪ ಅಥವಾ ಬೆಣ್ಣೆನೂ ಉಪಯೋಗಿಸ್ಕೋಬಹುದು, ಆದರೆ ಇಷ್ಟು ಸಾಫ್ಟಾಗಿ ಬರೋಲ್ಲ. ರಿಫೈಂಡ್ ಆಯಿಲ್ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ, ತಣ್ಣಗಾದ್ರ ಮೇಲೆ ಕೂಡ ಸಾಫ್ಟಾಗೇ ಇರುತ್ತೆ. ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರೆ ನೀವು ಫ್ರಿಜ್ಜಲ್ಲೆಲ್ಲ ಇಟ್ಟರೆ ಅದು ಗಟ್ಟಿ ಆಗಿಬಿಡ್ಬೋದು. ಹಾಗಾಗಿ ರಿಫೈಂಡ್ ಆಯಿಲ್ ಹಾಕಿದ್ರೆ ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ರಿಫೈಂಡ್ ಆಯಿಲೇ ಇದಕ್ಕೆ ಪ್ರಿಫರಬಲ್. ಸಕ್ಕರೆ ಪುಡಿ, ರಿಫೈಂಡ್ ಆಯಿಲು, ಮೊಸರು, ಏಲಕ್ಕಿ ಪುಡಿ ಇದಿಷ್ಟನ್ನು ಫಸ್ಟ್ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಿಷ್ಟು ಚೆನ್ನಾಗಿ ಮಿಕ್ಸ್ ಆದ್ರ ಮೇಲೆ 1 ಸ್ಪೂನ್ ಬೇಕಿಂಗ್ ಪೌಡ್ರು, ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಟೀ ಸ್ಪೂನು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ನೀಟಾಗಿ 1 ಕಪ್ ಆಗೋಷ್ಟು ಕ್ಯಾರೆಟ್ ತುರಿ ತೊಗೋತಾ ಇದ್ದೀನಿ. ಕ್ಯಾರೆಟ್ ಕಪ್ ಕೇಕ್ ಮಾಡ್ತಾ ಇರೋದ್ರಿಂದ ಕ್ಯಾರೆಟ್ ತುರಿನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಕೇಕ್ಗಳು, ಬಿಸ್ಕೆಟ್ಗಳನ್ನೆಲ್ಲ. ನಾನು ಎಷ್ಟು ಸಾಧ್ಯನೋ ಅದನ್ನು ಗೋಧಿ ಹಿಟ್ಟಲ್ಲಿ ಹೇಗೆ ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿ ಮಾಡಿ ತೋರಿಸ್ತೀನಿ. ಈಗ ನಾನು ಹೇಳಿರೋ ಪದಾರ್ಥಗಳನ್ನೆಲ್ಲ ಬೌಲಲ್ಲಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಹೊತ್ತು ಕಲಸೋದು ಬೇಡ, ನಾದೋದು ಬೇಡ, ಆ ಥರದ್ದೆಲ್ಲ ಏನೂ ಮಾಡೋದು ಬೇಡ. ಒಟ್ಟು ಹಿಟ್ಟು ಪದಾರ್ಥಗಳೆಲ್ಲ ಒಂದು ಒಳ್ಳೆ ಮಿಕ್ಸ್ ಆಗಿ ಗಂಟಿಲ್ದೇ ಇದ್ದಂಗೆ ಮಿಕ್ಸ್ ಆದರೆ ಸಾಕು. ನೋಡಿ, ಹಿಟ್ಟು ಈ ಹದಕ್ಕಿರಲಿ, ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಗಟ್ಟಿಯಾಗೂ ಬೇಡ. ಇಡ್ಲಿ ಹಿಟ್ಟು ಮಾಡ್ತೀವಲ್ವ ಆ ಹದಕ್ಕಿರಲಿ. ಅದಕ್ಕೆ ನಾನೀಗ ಮನೇಲಿರೋ ಜಾಮೂನ್ ಕಪ್ಗಳಿರುತ್ತಲ್ವ, ಜಾಮೂನ್ ಹಾಕೋ ಕಪ್ಪು, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಮೌಲ್ಡ್ ಇತ್ತು ಅಂದರೆ ಮೌಲ್ಡಿಗೆ ಹಾಕ್ಕೋಬೋದು. ಅಂದರೆ ಪೇಪರ್ ಕಪ್ಗಳು ಬರುತ್ತಲ್ವ ಕಾಫಿ ಟೀ ಕುಡಿಯೋದು, ಅದರಲ್ಲಿ ಕೂಡ ಹಾಕ್ಕೋಬೋದು. ನಾನು ಸ್ಟೀಲ್ ಕಪ್ಗಳನ್ನ ಉಪಯೋಗಿಸ್ತಾ ಇರೋದ್ರಿಂದ ಮೊದಲಿಗೆ ಅದಕ್ಕೆ ಒಂಚೂರು ಗ್ರೀಸ್ ಮಾಡ್ಕೊಂಡಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನು ಜಿಡ್ಡಿನ ಪದಾರ್ಥದಲ್ಲಿ ಗ್ರೀಸ್ ಮಾಡಿಕೊಂಡು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನು ಹಾಕಿ ಮೇಲಿಂದ ಒಂದು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾಗಿರೋ ಡ್ರೈ ಫ್ರೂಟ್ಸನ್ನ ಯಾವುದನ್ನು ಬೇಕಾದ್ರೆ ಹಾಕ್ಕೋಬೋದು. ಮೇಲ್ ಮಾತ್ರ ಅಲ್ಲ, ಬ್ಯಾಟರಿಗೆ ಕೂಡ ಹಾಕ್ಕೋಬೋದು. ಬ್ಯಾಟರಿಗೆ ಹಾಕಿ ಮಧ್ಯದಲ್ಲಿ ಮಧ್ಯೆ ಸಿಗುತ್ತೆ ಬಾಯಿಗೆ, ಆ ಥರನೂ ಚೆನ್ನಾಗಿರುತ್ತೆ. ಬೇಡ ಅಂತಂದರೆ ಕ್ಯಾರೆಟ್ ಮಾತ್ರ ಫ್ಲೇವರ್ ಇರಲಿ ಅಂದರೆ ಈ ಥರ ಮಾಡಿಕೊಂಡು ಮೇಲಿಂದ ಒಂಚೂರು ಡ್ರೈ ಫ್ರೂಟ್ಸನ್ನ ಡೆಕೋರೇಟ್ ಮಾಡಿಕೊಂಡು ಅದನ್ನು ಏರ್ ಫ್ರೈಯರಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿರೋ ಏರ್ ಫ್ರೈಯರಲ್ಲಿ ಇಟ್ಟಿದ್ದೀನಿ. ಏರ್ ಫ್ರೈಯರ್ ಅಥವಾ ಓವನ್ ಇಲ್ಲ ಅಂತಂದರೆ ಕಡಾಯಿಲಿ ಉಪ್ಪಿಟ್ಕೊಂಡು ಕೂಡ ಬೇಕ್ ಮಾಡ್ಕೋಬೋದು. ಆ ಥರ ಕಡಾಯಿಲಿ ಮಾಡೋ ಕೇಕ್ ರೆಸಿಪಿ, ಬಿಸ್ಕೆಟ್ ರೆಸಿಪಿ ಎಲ್ಲ ನಮ್ಮ ಚಾನಲಲ್ಲಿದೆ, ಬೇರೆ ವೀಡಿಯೋಗಳು ತುಂಬ ಇದೆ, ಚೆಕ್ ಮಾಡ್ಕೊಬೋದು. ಏರ್ ಫ್ರೈಯರ್ನ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ಮತ್ತು 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 20 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ಪರ್ಫೆಕ್ಟಾಗಿರೋ ಕಪ್ ಕೇಕ್ ಬಂದಿದೆ. ಒಂದು ಚೂರು ಹಿಟ್ಟು ಮಧ್ಯದಲ್ಲಿ ಮೆತ್ತಗೆ ಏನೂ ಉಳ್ಕೊಂಡಿಲ್ಲ, ಕರೆಕ್ಟಾಗಿ ಬೇಕಾಗಿದೆ. ಕರೆಕ್ಟಾಗಿ ಇದೇ ಟೆಂಪ್ರೇಚರಲ್ಲಿ ಬೇಕ್ ಮಾಡಿದ್ರೆ ಸೂಪರಾಗಿರೋ ಕ್ಯಾರೆಟ್ ಕಪ್ ಕೇಕ್ ರೆಡಿ ಆಗುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ. ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಅಳತೆ ಮಾಡಿ ತೋರಿಸಿದ್ದು 6 ಕಪ್ ಕೇಕ್ ಆಗಿದೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.